ಇದು ನಾನು ನಿಮ್ಮ ದೀಪಿಕಾ ಕನಕಾಪುರ್. ಸೊ ನಾನು ಇವತ್ತು ಹೋಗ್ತಿದ್ದೀನಿ ಮನೆಗೆ ಆಫ್ಟರ್ ಅ ಲಾಂಗ್ ಟೈಮ್. ಸೊ ಅದಕ್ಕೆ ಮತ್ತು ನಾನು ವ್ಲಾಗ್ ಶೂಟ್ ಮಾಡಿ ವ್ಲಾಗ್ ಅಪ್ಲೋಡ್ ಮಾಡಿ ತುಂಬ ದಿನ ಆಯಿತು. ಶಾರ್ಟ್ ವಿಡಿಯೋಸ್ ಡೈಲಿ ಅಪ್ಲೋಡ್ ಮಾಡ್ತೀನಿ, ಬಟ್ ವ್ಲಾಗ್ ಯಾವುದೇ ಥರದ್ದು ಅಪ್ಲೋಡ್ ಮಾಡಿರಲಿಲ್ಲ. ಮತ್ತು ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಮಾತಾಡ್ತಿರೋದು. ಸೊ ತುಂಬ ಒಂಥರ ಭಯ ಅಂದರೆ ನಾನು ಯಾವತ್ತೂ ಕ್ಯಾಮ್ರಾ ಫೇಸ್ ಮಾಡಿಲ್ಲ ಅಲ್ವಾ. ಸೊ ಅದಕ್ಕೆ ಇದು ನೋಡ್ಬೋದು, ಇದೆಲ್ಲ ನಮ್ಮ ಕಾಲೇಜ್ ಔಟ್ಸೈಡು, ಕಾಲೇಜಲ್ಲಿ. ಸೊ ಅಲ್ಲಿಂದ ಆಚೆ ಬಂದರೆ ಔಟ್ಸೈಡ್ ಈ ಥರ ಇದೆ. ಸೊ ನಾನಿವತ್ತು ಹೋಗ್ತಿದ್ದೀನಿ ಮನೆಗೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ಮನೆಗೆ ಹೋಗೋ ವ್ಲಾಗ್ ಶೂಟ್ ಮಾಡೋಣ, ಏನೇನಾಗುತ್ತೆ ಏನೇನಿಲ್ಲ ಅಂತ. ಸೊ ನಡೀರಿ ಮುಂದೆ ಹೋಗೋಣ. ಮತ್ತು ಮನೆಗೆ ಹೋಗುವಾಗ ಏನು ದೊಡ್ಡ ಪೇನ್ ಅಂದರೆ ಫ್ರೆಂಡ್ಸ್, ನನಗೆ ಆ್ಯಕ್ಚುಲಿ ನಾವು ಗರ್ಲ್ಸು ಪರ್ಮಿಷನ್ ತೊಗೊಂಡು ಬರೋದೇ ದೊಡ್ಡ ಮಾತು. ಅದರಲ್ಲಿ ಮತ್ತೆ ನಾವು ಎಕ್ಸ್ಟ್ರಾ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬರಬೇಕು. ಆಟೋ ಯಾವುದೇ ಥರ ಸಿಗಲ್ಲ, ವೇಟ್ ಮಾಡಬೇಕು. ಬಸ್ಸಿಗೆ ಹೋಗ್ಬೇಕಂದ್ರೆ ತುಂಬ ಹೊತ್ತು ವೇಟ್ ಮಾಡಬೇಕು. ಆಟೋಕ್ಕೆ ಹೋಗಬೇಕು ಅಂದ್ರೂ ಒಂದು 10 ಮಿನಿಟ್ಸ್ ಆದರೂ ಅಲ್ಲಿ ವೇಟ್ ಮಾಡಿ ಅದಾದ ನಂತರ ಹೋಗಬೇಕು. ಸೊ ಮತ್ತು ಏನಂದರೆ ಫಸ್ಟ್ ಟೈಮ್ ಈಗ ವ್ಲಾಗ್ ಮಾಡೋರು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಏನಂದರೆ ಅವರು ಜನರಲಿ ಎಲ್ಲಿದ್ದರೂ ವ್ಲಾಗ್ ಶೂಟ್ ಮಾಡ್ತಾರೆ. ಬಟ್ ನಾನು ಯಾರಾದರೂ ಜನರನ್ನ ನೋಡ್ತಿದ್ರೇ ಭಯ ಆಗೋಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಕಟ್ ಮಾಡಿ ಯಾರಾದರೂ ಏನಂತೀವಿ ವೆಹಿಕಲ್ಸ್ ಬಂದರೆ ನಿಂದಿಸ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್ಸು. ಏನಕ್ಕಂದರೆ ನಂಗೆ ತುಂಬ ರಿಕ್ವೆಸ್ಟ್ ಮಾಡಿದರು, ಮತ್ತು ಹಾಗೆ ತುಂಬ ಜನ ಸಜೆಸ್ಟ್ ಮಾಡಿದರು, ನೀವು ಏನಂತೀವಿ ಮೊದಲು ವಿಡಿಯೋ ಶೂಟ್ ಮಾಡ್ತೀರಾ, ಅದಾದ ನಂತರ ಮಾತಾಡ್ತೀರಾ. ಸೊ ಕ್ಯಾಮ್ರಾ ಮುಂದೆನೇ ಮಾತಾಡಿ, ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ಇವತ್ತು ಟ್ರೈ ಮಾಡ್ತಿದ್ದೀನಿ. ಲೆಟ್ಸ್ ಡೂ ಅವರ್ ಲೆವೆಲ್ ಬೆಸ್ಟ್. ನೋಡಿ, ನಡ್ಕೊಂಡು ಬಂದೇ ಬಿಟ್ಟೆ ಕೊನೆಗೂ ದಡಕ್ಕೆ. ಇನ್ನೊಂದು ಚೂರು ನಡ್ಕೊಂಡು ಹೋಗ್ಬೇಕಷ್ಟೇ. ಸೊ ಈ ಅಂಗಡಿ ನೋಡ್ತಿದ್ದೀರಾ ಅಲ್ವಾ, ಈ ಅಂಗಡಿ ಏನಂತಂದರೆ ಮೊದಲು ನಮ್ಮ ಕಾಲೇಜಲ್ಲಿ ಕ್ಯಾಂಟೀನು ಇತ್ತು, ಮತ್ತು ಹಾಗೆ ಇದೂ ಇತ್ತು, ಕೆಫೆನೂ ಇತ್ತು, ಮತ್ತು ಇದು ಸಣ್ಣದೊಂದು ಚಿಕ್ಕದೊಂದು ಬೇಕ್ರಿ ಇತ್ತು. ಸೊ ಅದು ಅಂಕಲ್ ಇವರೇ ನಡೆಸ್ತಿದ್ರು. ಈ ಅಂಕಲೇ ಮೊದಲು ನಮ್ಮ ಕಾಲೇಜ್ ಒಳಗಡೆ ಬೇಕ್ರಿ ಇತ್ತು. ಸೊ ಅದಾದಮೇಲೆ ಅವ್ರಿಗೇನು ಇಶ್ಯೂಸ್ ಆಗಿ ಅವ್ರು ತೆಗ್ದುಬಿಟ್ರು. ಈವನ್ ಕ್ಯಾಂಟೀನ್ ಅವರು ಬಿಟ್ಟೋದ್ರು, ಇವಾಗ ಕೆಫೆ ಅಂತ ಮಾಡಿದ್ದಾರೆ, ಮತ್ತು ಕ್ಯಾಂಟೀನ್ ಅವರು ಚೇಂಜ್ ಆಗಿದ್ದಾರೆ. ಸೊ ಓಕೆ ಇದೆ ಎಲ್ಲನೂ. ಸೊ ನೋಡ್ತಿರ್ಬೋದು, ನಾನು ದಡಕ್ಕೆ ಬರ್ತಿದ್ದೀನಿ. ಹೇ ಎವ್ರಿವನ್, ನಾನು ಇವಾಗ ಬಂದಿದ್ದೀನಿ. ಸೊ ಮೆಜೆಸ್ಟಿಕ್ ನೋಡಿ, BMTC ಬಸ್ಸಸ್ ಇದೆ. ಸೊ ಇಲ್ಲಿಂದ ನಾನು ಇನ್ನೊಂದು ಬಸ್ನ ಹತ್ಬೇಕು. ಸೊ ಬಸ್ಸಲ್ಲಿ ಬರೋದ್ರಲ್ಲಿ ನನ್ನ ಫೇಸ್ ಎಲ್ಲ ಹಾಳಾಗೋಯಿತು. ಸೊ ನಾನು ಬಸ್ಸಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಏನಕ್ಕಂದರೆ ತುಂಬ ಜನ ಇರ್ತಾರೆ. ಸೊ ಎಲ್ರಿಗೂ ಆ ಥರ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಮಾಡಲಿಲ್ಲ. ಹಾಯ್ ಮಾಡು, ನಾ ಕಲಿಸ್ತೀನಿ. ಹಾಯ್ ಮಾಡು ಎಲ್ರಿಗೂ. ಇಲ್ಲೋಡು ಹಾಯ್. ಎವ್ರಿವನ್, ಇವಾಗ ನೋಡಿದ್ರಿ ನಾನು ಊಟ ಮಾಡಿರೋ ವಿಡಿಯೋನ. ಸೊ ನಾನು ಊಟ ಮುಗಿಸ್ಕೊಂಡು ನೋಡಿ ಆಚೆ ಬಂದಿದ್ದೀನಿ. ಸೊ ನಾನು ಬಂದು ಮನೆಗೆ ತಲುಪಿದ್ದೀನಿ. ಸೊ ಇದೇ ನಮ್ಮ ಮನೆ ಸುತ್ತಮುತ್ತ ಇರೋದು. ಸೊ ಮನೆ ವಿಡಿಯೋ ಏನಕ್ಕೆ ಮಾಡಿಲ್ಲ ಅಂದರೆ ಒಂದು ಸಲ ನಾನು ಹೋಮ್ ಟೂರ್ ಮಾಡ್ತೀನಿ. ಸೊ ಅದಕ್ಕೆ ಮಾಡಿಲ್ಲ. ಸೊ ಈ ಕಡೆ ಬಾ ಇಲ್ವಾ.